ಹಾಯ್ ಹಲೋ ನಮಸ್ಕಾರ. ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ದಸರಾ ಹಬ್ಬದ ಪೂಜೆ ಯಾವ ರೀತಿ ಮಾಡಿದ್ದೀನಿ, ಸಿಂಪಲ್ಲಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ದಯವಿಟ್ಟು ನೋಡಿ. ರಂಗೋಲಿ ಹಾಕಿದ್ದೀನಿ ನಾನು. ಬೆಳಗ್ಗೆ ಹೊಸಲಿನ ಪೂಜೆ ಮುಗಿಲಿಲ್ಲ ಅಂದರೆ ಕೆಲಸನೇ ಮುಗಿಯೋಂಗಿಲ್ಲ. ನನಗಂತೂ ತುಂಬಾ ಇಷ್ಟ ಹೊಸಲು ಪೂಜೆ ಮಾಡೋಕ್ಕೆ, ದೇವ್ರ ಪೂಜೆ ಮಾಡೋಕ್ಕೆ ಅಂತೂ ನನಗೆ ದೇವ್ರ ಪದೇ ಕನಸಲ್ಲಿ ಬರೋದಕ್ಕೆ ನಾನು ನನ್ನ ದೇವ್ರ ಪೂಜೆ ತುಂಬಾ ಮಾಡ್ತೀನಿ. 786 ನಂಬರು ಜಯ ಮತ್ತು ವಿಜಯ ಅಂತ ಹಾಕ್ತೀನಿ. ರಂಗೋಲಿ ಸೂರ್ಯ ಮತ್ತು ಚಂದ್ರನ ಹಾಕ್ತೀನಿ. ಸೂರ್ಯ ಮತ್ತು ಚಂದ್ರ ಯಾಕಂದ್ರೆ ಮನೆಗೆ ಯಶಸ್ವಿಯನ್ನು ಕೊಡ್ತಾರೆ ಅಂತ ಹೇಳಿ. ಮತ್ತು ಲಕ್ಷ್ಮೀ ಪಾದ, ಯಾವಾಗಲೂ ಲಕ್ಷ್ಮಿ ಒಳಗಡೆ ಬರಲಿ ಅಂತ ಲಕ್ಷ್ಮೀ ಪಾದ ಹಾಕ್ತೀನಿ. ಸ್ವಲ್ಪ ಕಲರ್ ಇತ್ತು, ಹಂಗೆ ಡಿಸೈನ್ ಮಾಡಿದೆ. ಸ್ವಸ್ತಿಕ್ ಮಾರ್ಕ್ ಹಾಕಿದ್ರೇ ಗಣೇಶನ ಸ್ವಸ್ತಿಕ್ ಅಂತ ಕರೀತಾರೆ. ಸ್ವಸ್ತಿಕ್ ಹಾಕಿದ್ದೀನಿ ಮನೆ ಬಾಗಿಲಿಗೆ ಹೊಸಲಿಗೆ. ಆಮೇಲೆ ಇವತ್ತಿ ಕುಂಕುಮ ಎಲ್ಲ ಅರಿಶಿನ ಮತ್ತೆ ಹಚ್ತೀನಿ ಪೂಜೆ ಮಾಡುವಾಗ. ಊದಿನ ಕಡ್ಡಿ ತೊಗೊಂಬಂದು 786 ಸ್ವಲ್ಪ ಬರೀರಿ ನೀವು ಮೇಲೆ, ಅಂದರೆ ತುಂಬ ಯಶಸ್ವಿಯಾಗಿರುತ್ತೆ. ರಂಗೋಲಿ ಒಳಗೆ ಸೂರ್ಯನ ಹಾಕಿದರೆ ತುಂಬಾ ಒಳ್ಳೆಯದು. ಸೂರ್ಯ ಅಂದರೆ ನಾರಾಯಣ ಅಂದರೆ ಸೂರ್ಯನ ಒಂದು ನಾರಾಯಣನ ರೂಪನೇ ಸೂರ್ಯ ಅಂತ ಹೇಳ್ಬೋದು. ಸೂರ್ಯ ಮತ್ತು ಚಂದ್ರರು ಇಬ್ಬರೂ ಕೂಡ ನಮಗೆ ತುಂಬಾ ಯಶಸ್ವಿಯನ್ನು ಕೊಡ್ತಾರೆ. ಜಯ ವಿಜಯ ಅಂತ ರಂಗೋಲಿ ಮೇಲೆ ಬರೀಲೇಬೇಕು. ಸ್ವಲ್ಪ ಹಸುವಿನ ಸಗಣಿ ತಂದು ಅಂಗಳಕ್ಕೆ ಸಾರಿಸಿದ ಮೇಲೆ ಅದ್ರ ಮೇಲೆ ದಪ್ಪಗಾಗಿ ರಂಗೋಲಿ ಬಿಟ್ಟಿದ್ದೆ. ಹಸುವಿನ ಸಗಣಿಯಿಂದ ಲಕ್ಷ್ಮೀ ಸ್ವರೂಪ, ಗೋಮೂತ್ರದಲ್ಲಿ ಹಸುವಿನಲ್ಲಿ ಹಿಂದೆ ಬಾಲದಲ್ಲಿ ಲಕ್ಷ್ಮಿ ಇರ್ತಾಳಲ್ಲ, ಹಿಂಗಾಗಿ ಆ ಸಗಣಿ ತಂದು ಮನೆಯಲ್ಲಿ ಸಾರಿಸಿದ್ರೆ ತುಂಬಾ ನೆಗೆಟಿವ್ ಎನರ್ಜಿ ಬರುತ್ತೆ ಮನೆಯಾಗ. ಅಷ್ಟು ತುಂಬಾ ಚೆನ್ನಾಗಿ ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಸಗಣಿಯಿಂದ ನಾವು ಹೇಳ್ಬೋದು. ಹಳೆ ಕಾಲದಾಗೆಲ್ಲ ಸಗಣಿ ಎಲ್ಲ ಸಾರಿಸಿದ್ರೆ 786 ಅಂತೂ ಮರೆಯೋಕ್ಕೆ ಹೋಗಬೇಡಿ. ದಯವಿಟ್ಟು 786 ಸ್ವಲ್ಪ ಬಾಗಿಲಿಗೆ ಬರೆದ್ರೆ ಏನು ತಪ್ಪೇನಿಲ್ಲ. ಬಾಗಿಲಿಗೆ ಬರ್ಕೊಂಡು ಬಿಡಿ 786. ನೋಡಿರಿ, ಬೆಳಗ್ಗೆ 4 ಗಂಟೆ ಬ್ರಾಹ್ಮಿ ಮುಹೂರ್ತಕ್ಕೆ ನಾವು 3 ಗಂಟೆಗೆ ಎದ್ದಿದ್ವಿ. 3:20ಕ್ಕೆ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ನಾನು 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ. ಮನೆಯಲ್ಲಿ ಅಮ್ಮ ಬೇರೆ ದೇವ್ರನ್ನೆಲ್ಲ ತಿಕ್ತಾಯಿದ್ಲು. ನಮ್ಮ ಮನೆ ಸ್ವಲ್ಪ ಚಿಕ್ಕದಿದೆ, ಆದರೆ ತುಂಬಾ ದೊಡ್ಡದಿದೆ. ನನಗೆ ಮನೆ ತೋರ್ಸೋಕೆ ಇಷ್ಟ ಇಲ್ಲ, ದೇವ್ರ ಮನೆ ಅಷ್ಟೇ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಮಂಟಪ ಇದೆ. ನಮ್ಮ ಮಂಟಪದಲ್ಲಿ ದೇವರಿದೆ. ದೇವ್ರದ ಎಲ್ಲ ಪೂಜೆ ಮಾಡಿಕೊಂಡು ನನ್ನಮ್ಮ ಬರ್ತಾಯಿದ್ಲು. ನಾನು ಪೂಜೆ ಮುಗಿಸ್ಕೊಂಡು ಎಲ್ಲ ಬಂದು ದೇವ್ರನ್ನೆಲ್ಲ ತೊಳೆದು ಸ್ವಲ್ಪ ಮೇಲೆ ಲಕ್ಷ್ಮೀ ಪೂಜೆಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ. ಅಲ್ಲಿ ಮಂಟಪದಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದು ಯಾವುದು ಅಂತಂದರೆ ನನ್ನ ಅಣ್ಣ ಮತ್ತು ಗಣೇಶ ಮತ್ತು ಪಾರ್ವತಿಯ ಮೂರ್ತಿಯನ್ನು ಹಾಕಿದ್ದೆ. ಇಷ್ಟೆಲ್ಲ ದೇವರಿದೆ. ನಾನು ಪೂಜೆ ಮುಗಿಸ್ಕೊತೀನಿ. ಪೂಜೆ ಮುಗಿಸ್ಕೊಂಡು ಯಾವ ರೀತಿ ಅಂತ ಇದನ್ನು ಮಾಡ್ಕೋಬೇಕಂದ್ರೆ ಪೂಜೆನ ಈಗ ಹೇಳ್ಕೊಡ್ತೀನಿ ಬನ್ನಿ. ಕಾಯಿ ಕರ್ಪೂರ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ಸಜ್ಜು ಮಾಡ್ಕೊಂಡು ನೋಡಿ, ಇಷ್ಟೆಲ್ಲ ಅರಿಶಿನ ಕುಂಕುಮ ಕಾಯಿ ಲಿಂಬೆಹಣ್ಣಿಂದು ದೀಪಾರಾಧನೆ ಮಾಡಬೇಕಂತೆ. ಲಿಂಬೆಹಣ್ಣು ನನ್ನ ಅತ್ತಿಗೆ ತೊಗೊಂಡಿದ್ಲು. ಕಳಸದ ಗಿಂಡಿ ಫಸ್ಟ್ ದೀಪ ಹಚ್ಚಲಿಲ್ಲದೆ ಪೂಜೆಯ ಸಮರ್ಥನೆ ಎಲ್ಲ ಫಸ್ಟ್ ದೀಪ ಹಚ್ಚಿಬಿಟ್ಟು ಮಾಡ್ಕೊತ ಹೋದ್ವಿ ನಾವು. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿರಿ, ನಮ್ಮ ಮನೆ ದೇವರು ಮಲ್ಲಯ್ಯ ತೋರಿಸ್ತೀನಿ. ಕೈ ಮುಕ್ಕೊಂಬಿಡಿ, ಏನು ಬೇಕಾದರೂ ಬೇಡ್ಕೊಳ್ಳಿ. ಬೇಗ ಬೇಡ್ಕೊಂಡು ಬನ್ನಿ. ಸ್ವಲ್ಪ ನನ್ನ ಅತ್ತಿಗೆ ತೊಟ್ಲ ತೊಗೊಂಬಂದಿದ್ಲು. ತೊಟ್ಟಿಲು ಪೂಜೆ ದೀಪ, ಮಣ್ಣಿನ ದೀಪ ಹಚ್ಚಿದ್ರೇ ತುಂಬ ಶ್ರೇಷ್ಠ. ಮಣ್ಣಿನ ದೀಪ ಹಚ್ಚಿದ್ರೇ ಒಳ್ಳೆಯದು. ವರಮಹಾಲಕ್ಷ್ಮಿಗೆ ಇಟ್ಟಿದ್ದು ಕಾಯಿ ಜರಿಗೆ ಲಕ್ಷ್ಮಿಗೆ ಇಟ್ಟಿದ್ದು ಅದನ್ನು ತೆಗೆಯಲ್ಲ. ಬೆಳ್ಳಿ ಮೂರ್ತಿ ಬೇರೆ ತೊಗೊಂಡಿದ್ಲು ನನ್ನ ಅತ್ತಿಗೆ. ಈ ಥರ ಎಲ್ಲ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮಗೆ ಏನಾದರೂ ನನ್ನ ಪೂಜೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಹೇಗೆ ಮಾಡಿದ್ದೀನಿ ಪೂಜೆ ಅಂತ ಕಮೆಂಟ್ ಮಾಡಿ. ನೋಡಿರಿ, ನಮ್ಮ ಮನೆ ದೇವರು. ನಿಮ್ಮ ಮನೆಯಲ್ಲಿ ಯಾವ ಥರ ದೇವರಿದ್ದಾವೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ತವರು ಮನೆಯಲ್ಲಿ ಮಲ್ಲಯ್ಯ ಇದೆ. ಮಲ್ಲಯ್ಯ ದೇವಸ್ಥಾನಕ್ಕೆ ದೂರ ಇಲ್ಲ ನಮ್ಮ ಮನೆ ದೇವರು. ಮತ್ತು ಬನ್ನಿ ಮರಕ್ಕೆ ಹೋಗಿದ್ವಿ. ಇಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ತುಂಬಿದ್ರು. 9 ಉಡಿ ಬಂದವು ನನಗೆ. ಎಲ್ಲರೂ ಉಡಿ ತುಂಬ್ತೀನಿ ಅಂತ 9 ಉಡಿ ಎಲ್ಲ ತುಂಬಿಸ್ಕೊಂಡು ಬಂದುಬಿಟ್ವಿ. ಬನ್ನಿ ಮರಕ್ಕೆ. ನೋಡಿ, ಬೆಳಗ್ಗೆ 6 ಗಂಟೆಗೆ ಹೋಗಿದ್ವಿ. ಹೋಳಿಗೆ ಕಡುಬು ಮಾಡಿಕೊಂಡು ನೈವೇದ್ಯ ತೊಗೊಂಡು ಎಲ್ಲ ಹೋಗಿದ್ವಿ. ನಾನು, ನನ್ನ ಅತ್ತಿಗೆ, ನನ್ನ ಫ್ರೆಂಡ್ಸು ಎಲ್ಲ ಹೋಗಿದ್ವಿ. ಉಡಿ ತುಂಬಿಸ್ಕೊಂಡು ಬಂದೆ. ಮತ್ತು ದುರ್ಗಾಮಾತೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ನಡೆಯಲ್ಲ. ನನ್ನ ಕನಸಿನಲ್ಲಿ ಬಂದ ದೇವತೆ ಇವರು ನನ್ನ ಕನಸಿನಲ್ಲಿ ಅಮ್ಮ ಬಂದಾಗ ನನಗೆ ಪ್ರೆಗ್ನೆಂಟ್ ಇದ್ದೆ. ನಾನು ಪ್ರೆಗ್ನೆಂಟ್ ಇದ್ದಾಗ
ಈ ದೇವಿ ನನ್ನ ಕನಸಿನಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ಲು. ಹೂವು ಹಣ್ಣೆಲ್ಲ ಉಡಿ ತುಂಬಿ ಹೋಗಿದ್ಲು. ಹೀಗಾಗಿ ಈ ದುರ್ಗಾಮಾತೆನ ನಾನು ಮರೆಯೋಕ್ಕೆ ಆಗೋಂಗಿಲ್ಲ. ಅಷ್ಟು ಚೆನ್ನಾಗಿ ದುರ್ಗಾಮಾತೆ ಪೂಜೆನೂ ಮಾಡ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಷ್ಟು ದೇವರು ನನ್ನ ಕನಸಿನಲ್ಲಿ ಬರ್ತಾರೆ. ಇದು ಒಂದು ದೇವರು ಕೂಡ.